ಸುರಪುರಾಣದಿ ಧರಿಸಿ ಊರ್ವಶಿ ಹೊರಟು ಬರಲತಿ ಹರುಷದಿಂದಲಿ ಹೊರಟು ಬರಲತಿ ಹರುಷದಿಂದಲಿ ತಿಳುವೆ ವಿರೋಚನ ನಿರಮನ ತಿಳಿವೆ ವಿರೋಚನ ನಿರಮನ ಧರೆಯ ಸಂಚರಿಸುತ್ತ ಸುರಪನಾನತಿ ಧರಿಸಿ ಊರ್ವಶಿ ಹೊರಟು ಬರೆ ಅತಿ ಹರುಷದಿಂದಲಿ ಹೊರಟು ಬರೆ ಅತಿ ಹರುಷದಿಂದಲಿ ಅರಿವೆ ವಿರೋಚನ ಇರಮನೆಲೆ ಹೃದಯ ಸಂಚರಿಸುತ್ತಲೇ ಸುರಪನಾನತಿ ಧರಿಸಿ ಊರ್ವಶಿ ಹೊರಟು ಬರಲು ಅತಿ ಹರುಷದಲ್ಲಿ
ಅತಿ ಧರಿಸುತ್ತ ಊರ್ವಶಿ ಹೊರಟು ಮನೆ ಅತಿ ಹರುಣರಿ ವಿಶ್ವವಿರಾಟ್ ಸ್ವರೂಪನ ಶಿರದ ಭಾಗವನ್ನು ಸ್ವರ್ಗಲೋಕಕ್ಕೂ ಮಧ್ಯಭಾಗವನ್ನು ಮಧ್ಯಲೋಕಕ್ಕೂ ಪಾದ ಮೂಲವನ್ನು ಪಾತಾಳ ಲೋಕಕ್ಕೂ ಹೋಲಿಸಿದ್ದಾರೆ. ಸ್ವರ್ಗ ಮರ್ತ್ಯ ಪಾತಾಳ ಎಂಬಂತಹ 3 ಲೋಕಗಳಲ್ಲಿ ಶ್ರೇಷ್ಠವೂ ಜ್ಯೇಷ್ಠವಾದ ಲೋಕ ಯಾವುದು ಎಂಬ ಹಾಗೆ ಕೇಳಿದರೆ ಎಲ್ಲರೂ ಹೇಳುವುದು ಸ್ವರ್ಗಲೋಕ. ಆ ಸ್ವರ್ಗಲೋಕದಲ್ಲಿ ಅದೆಷ್ಟೋ ಪಂಗಡಗಳುಂಟು. ಯಕ್ಷರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರು, ಗರುಡರು, ಗಂಧರ್ವರು, ಹೀಗೆ ಅದೆಷ್ಟೋ ಪಂಗಡಗಳು ಸ್ವರ್ಗಲೋಕದಲ್ಲುಂಟು. ಆದರೆ ನಾನು ಯಾರು ಎಂಬ ಹಾಗೆ ಆಲೋಚಿಸಿದಾಗ ದೇವಲೋಕದಲ್ಲಿರುವಂತಹ ದೇವತೆಗಳ ಮನಸ್ಸಿನಲ್ಲಿ ಚಿಂತೆ ಎಂಬುದು ಮೂಡಿದಾಗ ಆ ಚಿಂತೆಯನ್ನು ಹೋಗಲಾಡಿಸುವುದಕ್ಕೆ, ಅವರ ಮನಸ್ಸಿಗೆ ಸಂತೋಷವನ್ನು ನೀಡುವುದಕ್ಕೆ ಒಂದು ಸಾಂಸ್ಕೃತಿಕ ವರ್ಗವೇ ಉಂಟು. ಆ ಸಾಂಸ್ಕೃತಿಕ ವರ್ಗದಲ್ಲಿರುವಂತಹ ನರ್ತಕಿ ನಾನು. ಹೌದು ಸ್ವಾಮಿ, ದೇವಲೋಕದಲ್ಲಿ ಅದೆಷ್ಟೋ ನರ್ತಕಿಯರಿದ್ದಾರೆ. ರಂಬೆ, ಮೇನಕೆ, ಘೃತಾಚಿ, ಅಲಂಬುಸೆ, ಹೀಗೆ ಅದೆಷ್ಟೋ. ಅದರಲ್ಲಿ ನಾನು ಓರ್ವಳು, ಊರ್ವಶಿ ಎಂಬ ಹಾಗೆ. ನಾವು ಮಾಡಿದಂತಹ ನಾಟ್ಯದಿಂದ ದೇವತೆಗಳೆಲ್ಲರೂ ಕೂಡ ಸಂತೋಷರಾಗುತ್ತಾರೆ. ಅವರ ಮನಸ್ಸಿನಲ್ಲಿ ಮೂಡಿದಂತಹ ಬೇಸರವೆಲ್ಲವೂ ಕಳೆದು ಸಂತೋಷದಲ್ಲಿರುವಂತಹ ಸಂದರ್ಭ ನಾವು ಮಾಡಿದಂತಹ ನಾಟ್ಯಕ್ಕೆ ಪ್ರತಿಫಲವಾಗಿ ನಮಗೆ ಬೇಕಾದದ್ದನ್ನು ನೀಡುವವರಿದ್ದಾರೆ. ಆದರೆ ಇಂದಿನ ದಿವಸ ನಾನು ಹೊರಟದ್ದು ಎಲ್ಲಿಗೆ? ಸುರಪನಾಡಿದ್ದಾನೆ, ಇಲ್ಲೇ ಇರಬಾರದು, ನೀನು ಭೂಲೋಕಕ್ಕೆ ಹೋಗಬೇಕು. ಭೂಲೋಕಕ್ಕೆಂದಾಗ ಎಲ್ಲಿಗೆ? ವಿರೋಚನನ ಬಳಿಗೆ. ಹೌದು ಸ್ವಾಮಿ, ವಿರೋಚನನ ಬಳಿಗೆ ಆತನನ್ನು ಇರುವುದಕ್ಕೆ ಬೇಕಾಗಿ ಊರ್ವಶಿಯಾದಂತಹ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ ಸುರಪ. ಹಾಗಾದ್ರೆ ತಡ ಮಾಡುವುದು ಸರಿಯಲ್ಲ. ಸುರಪನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವವಳು ನಾನು. ಹಾಗಾಗಿ ಭೂಲೋಕಕ್ಕೆ ಹೋಗುತ್ತೇನಂತೆ. ಸಂತೋಷದಿಂದ ಶಂಕರ ಹೇಗಾಗಿ ಹೋಯಿತಲ್ಲ, ಏನು ಮಾಡೋಣ? ಈ ಭೂಲೋಕವಲ್ಲ, ಮರ್ತ್ಯವಲ್ಲ, ಪಾತಾಳವಲ್ಲ, ಯಾವ ಲೋಕದಲ್ಲಿ ಕೇಳಿ ಈ ಕೇಶಿಯ ಹೆಸರನ್ನು ಎಲ್ಲವರು ಗಡಗಡಿಸಿ ನಾಗಾಡ್ತಾರೆ. ಯಾಕಾಗಿ? ಅವರ ಹೆಸರನ್ನು ಗೊತ್ತಿಲ್ಲದೆ ಇರುವುದು ಕುಟ್ಟೆ ಎಂಬ ಹಾಗೆ ಅಲ್ಲ, ಗಡ 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 ನಡುಗುತ್ತಾರೆ. ಮಾತ್ರವೇ
ನಮಗೆ ಬೇಕಾದ್ದನ್ನೆಲ್ಲ ಸಂಗ್ರಹಿಸಿ ಒದಗಿಸಿಕೊಡ್ತಾರೆ. ಕೀರ್ತಿ ಸಂಪನ್ನವಂತಹ ನನಗೆ ವಾಮ ಭಾಗ ಬರಿದಾಗಿದೆ. ಎಲ್ಲಾದರೂ ಹೆಣ್ಣು ಸಿಕ್ಕಿದೆ ಅಂತಾದ್ರೆ ಅವಳನ್ನು ಮದುವೆಯಾಗಿ ಸುಖ ದಾಂಪತ್ಯವನ್ನು ಅನುಭವಿಸಬೇಕು ಅಂತ ಇದ್ದೇನೆ. ಆದ್ರೆ ಏನು ಮಾಡೋಣ, ನಮಗೆ ಯಾರು ಹೆಣ್ಣು ಕೊಡುವ ಉತ್ತಮದ ಹೆಣ್ಣು ಬರಿದಾಗಿದೆ ಎಂಬುದಾಗಿ ಬಪ್ಪಿಡುತ್ತಾ ಇಲ್ಲೇ ಕಾಲವನ್ನು ಕಳೆದೆ ಅಂತಾರೆ. ನನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕಲಿ ಅಂತ ಕೆಲವರೆಲ್ಲ ಆಡಿಕೊಂಡ. ಅದಕ್ಕಾಗಿ ಉತ್ತಮ ಕನ್ಯೆಯನ್ನು ಹುಡುಕುವುದಕ್ಕಾಗಿ ಅದೆಷ್ಟೋ ಜನರನ್ನು ಕಳುಹಿಸಿದ್ದೇನೆ. ಕೆಲವರೆಲ್ಲ ಹೇಳಿದ್ರು, ಒಬ್ಬಳಿಗೆ ಹಲ್ಲು ಎದುರು, ಒಬ್ಬಳಿಗೆ ಬಾಯಿ ಬರುವುದಿಲ್ಲ, ಇಂಥದ್ದನ್ನೆಲ್ಲ ಕಟ್ಟಿಕೊಂಡು ನಾವೇನು ಮಾಡುವುದು ಹೇಳಿ. ಅದಕ್ಕಾಗಿ ಒಳ್ಳೆಯ ಕನ್ಯೆಯನ್ನು ಹುಡುಕುವುದಕ್ಕಾಗಿ ಪ್ರಪಂಚ ಪರ್ಯಟನೆಗೆ ನಡೆಯುತ್ತೇನೆ. ಸಂಚರಿಸಿ ಬರುತ್ತಿದೆ ಕಾಣುತ್ತ ಭಾವಜಾಸ್ತ್ರದಿ ಬಳಲಿ, ಭಾವಜಾಸ್ತ್ರದಿ ಬಳಲಿ ಕೇಶಿನಿ ತೀವ್ರಗತಿಯು ಬಂದು ಊರ್ವಶಿಯ ಕಾಣುತ್ತ ಭ್ರಮಿಸಿ ನುಡಿದ ನಾಕೆಯೊಳು, ಭ್ರಮಿಸಿ ನುಡಿದ ನಾಕೆಯೊಳು ಯಾರೇ ಸುಂದರಿಯೇ ನೀನು, ಯಾರೇ ಸುಂದರಿಯೇ ನೀನು, ಈ ಧರೆಯಲ್ಲಿ ಓರಂತೆ ಚರಿಪುದೇನು, ಈ ಧರೆಯಲ್ಲಿ ಓರಂತೆ ಚರಿಪುದೇನು. ಈ ಧರೆಯಲ್ಲಿ ಓರಂತೆ ಚರಿಪುದೇನು, ಈ ಧರೆಯಲ್ಲಿ ಓರಂತೆ ಚರಿಪುದೇನು, ಸುಂದರಿಯೇ ನೀನು. ಧೀರೆ ನಿನ್ನಯ ನಾಮವೇನೆಂದು ಹೇಳೀಗ, ಧೀರೆ ನಿನ್ನಯ ನಾಮ ಏನೆಂದು ಬೇಡೀಗ, ಯಾರೇ
ಅರೇ ಹೀಗೂ ಉಂಟೆ ಹೊಸತು ನೋಡಿದ ಅಪ್ಪಪ್ಪಪ್ಪಪ್ಪಪ್ಪ ಬಿರುವಂತಹ ಗಾಳಿಗೆ ತರಗಲೆಗಳೆಲ್ಲ ಬರ 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 ಬರನೆ ಒಂದೆಡೆ ಹೊಂದುವ ಹಾಗೆ ನೀನು ಹೀಗೆ ಆತ್ತಿಂದಿತ್ತ ಐತಿಂದಿತ್ತ ಹೋಗುವುದೇ? ಹೌದು. ನಿನ್ನ ಕಾಲೊಂದಿಗೆ ಶಬ್ದವೇ ಅಲ್ಲ, ಯಾವುದೋ ದೇವಸ್ಥಾನದಲ್ಲಿ ಪೂಜೆ ಆಗುವ ಹಾಗೆ ಕೇಳ್ತಾ ಉಂಟು. ಓಹೋ. ಏಯ್ ನಿನ್ನ ಒಂದು ಕೈಗಳು, ನಿನ್ನ ಒಂದು ರೂಪವೋ ಎಲ್ಲ ಈ ಪ್ರಕೃತಿಯೇ ನಿನ್ನ ಒಡಲು ತುಂಬಿದೆ ಅನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಹೌದೇನೆ ಓ ಹೆಣ್ಣೆ? ಏನು? ಈ ಒಂದು ಸುಂದರವಾದಂತಹ ಪರಿಸರದಲ್ಲಿ ಹಸಿರು ಸೀರೆಯನ್ನುಟ್ಟು ಆಹಾ ಇಷ್ಟು ಸುಂದರವಾಗಿ ಕಂಗೊಳಿಸ್ತಾ ಇದ್ದೀನಿ. ನಿನ್ನ ಪರಿಚಯವನ್ನು ನಾನು ಕೇಳಬಹುದೇ? ಹರರೇ ಸುಂದರಿಯೇ, ನೀನಾರು? ನೀನೆಲ್ಲಿಂದ ಬಂದೆ? ನೀನು ಯಾಕಾಗಿ ಬಂದೆ? ಮಾತ್ರ ಅಲ್ಲ, ಬರುವುದಕ್ಕೂ ಮೊದಲು ನಿನ್ನನ್ನು ಹಿಡಿದಂತಹ ನಿನ್ನ ತಾಯಿ ಯಾರು, ತಂದೆ ಯಾರು? ನನ್ನನ್ನೇ ಒಂದು ದೃಷ್ಟಿಯಲ್ಲಿ ನೋಡ್ತಾ ಇದ್ದೀಯಲ್ಲ. ಅಯ್ಯೋ ದೇವರೇ, ನನ್ನ ಕಡೆಗಣ್ಣುಗಳು ನಿನ್ನನ್ನು ನೋಡ್ತಾ ಇವೆ. ಇದಕ್ಕೇನಾದ್ರೂ ಕಾರಣವಿದೆ? ಯಾರು ನೀನು? ಯಾಕಿಲ್ಲಿ ಬಂದೆ? ಏನು ನಿನ್ನ ಹೆಸರು? ನನ್ನ ಪರಿಚಯ ಅಯ್ಯ ಜೋಡಗೆ ಚಂದದಿ ನೀ ತಿಳಿದಿಲ್ಲವೇ? ನಾ ಕೇಳಿದ್ದೆಲ್ಲ ತಡೆಯದೆ ಹಿಂದಕ್ಕೆ ತೆರಳು. ಚಂದದಿ ನೀ ತಿಳಿದಿಲ್ಲವೇ? ನಾ ಕೇಳಿದ್ದೆಲ್ಲ ತಡೆಯದೆ ಹಿಂದಕ್ಕೆ ತೆರಳು. ಚಂದದಿ ನೀ ತಿಳಿದಿಲ್ಲವೇ? ನಾ ಕೇಳಿದ್ದೆಲ್ಲನು